ಹೆಲೋ ಹಾಯ್ ಸಾಧಕರೇ, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ತೆಗೆದುಕೊಂಡು ಬಂದಿರುವಂತಹ ಟಾಪಿಕ್ಕು ಭಾರತ ದೇಶದ ಉಪರಾಷ್ಟ್ರಪತಿಗಳ ಕುರಿತಾಗಿರ್ತಕ್ಕಂಥ ವಿಷಯ. ಇದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರಬೇಕಾಗಿರ್ತಕ್ಕಂಥ ವಿಷಯವಾಗಿದೆ. ನೋಡಿ, ಇಲ್ಲಿವರೆಗೂ ಪ್ರಸ್ತುತ ಭಾರತ ದೇಶದಲ್ಲಿ 1952ರಿಂದ 2026ರವರೆಗೆ ಸರಿಸುಮಾರು 15 ಜನ ಉಪರಾಷ್ಟ್ರಪತಿಗಳಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ನೋಡಿ, ಪ್ರಾರಂಭ ಮಾಡೋಣವಾ? ಮೊದಲನೇದಾಗಿ ಭಾರತ ದೇಶದ ಪ್ರಪ್ರಥಮ ಉಪರಾಷ್ಟ್ರಪತಿ ಅಂದರೆ ಸರ್ವಪಲ್ಲಿ ರಾಧಾಕೃಷ್ಣನವರು. ನೋಡಿ, ಇವರು ಭಾರತದ ಮೊದಲ ಉಪರಾಷ್ಟ್ರಪತಿ. ನೋಡಿ, ಇವರ ಅಧಿಕಾರಾವಧಿ ಕಾರ್ಯವನ್ನು ನಿರ್ವಹಿಸಿರುವುದು 1952ರಿಂದ 1962ರವರೆಗೆ ಇವರು ಉಪರಾಷ್ಟ್ರಪತಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇವರ ಬಗ್ಗೆ ಸಿಂಪಲ್ ಆಗಿ ತಿಳಿದುಕೊಳ್ಬೇಕಾಗಿರುವಂಥ ವಿಷಯ ಏನಪ್ಪಾ ಅಂದರೆ, ಇವರ ಜನನ 1888 ಸೆಪ್ಟೆಂಬರ್ 5ರಂದು ತಮಿಳುನಾಡಿನ ತಿರುತಣಿಯಲ್ಲಿ ಇವರು ಜನನವನ್ನು ಹೊಂದುತ್ತಾರೆ. ಇವರೊಬ್ಬ ಪ್ರಸಿದ್ಧವಾಗಿರ್ತಕ್ಕಂತಹ ತತ್ವಜ್ಞಾನಿ, ಶಿಕ್ಷಕ ಮತ್ತು ಲೇಖಕ. ಅದೇ ರೀತಿ ಮುಂದುವರಿದು ಕಲ್ಕತ್ತಾ ವಿಶ್ವವಿದ್ಯಾನಿಲಯ ಮತ್ತು ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಅಧ್ಯಾಪಕರಾಗಿ ಕೂಡ ಇವರ ಸೇವೆಯನ್ನು ಸಲ್ಲಿಸಿದ್ದಾರೆ. 1954ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಇವರು ಪಡೆದುಕೊಂಡಿದ್ದಾರೆ. ಯಾರು? ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನವರು. ಅದೇ ರೀತಿ ಭಾರತ ದೇಶದ ಎರಡನೆಯ ಉಪರಾಷ್ಟ್ರಪತಿ ಜಾಕೀರ್ ಹುಸೇನ್. ನೋಡಿ, ಇವರು ಭಾರತದ ಎರಡನೆಯ ಉಪರಾಷ್ಟ್ರಪತಿ. ಇವರ ಅಧಿಕಾರಾವಧಿಯಲ್ಲಿ ಕಾರ್ಯನಿರ್ವಹಿಸಿರುವಂತಹ ಕಾರ್ಯಾವಧಿ 1962ರಿಂದ 1967ರವರೆಗೆ ಭಾರತ ದೇಶದ ಉಪರಾಷ್ಟ್ರಪತಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇವರು 1897 ಫೆಬ್ರವರಿ 8ರಂದು ಹೈದರಾಬಾದಿನಲ್ಲಿ ಜನ್ಮವನ್ನು ತಾಳ್ತಾರೆ. ಇವರು ಪ್ರಸಿದ್ಧ ಶಿಕ್ಷಣ ತಜ್ಞ ಮತ್ತು ಸಮಾಜ ಸೇವಕರಾಗಿ ಇವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಹಾಗೂ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ವಿಶ್ವವಿದ್ಯಾನಿಲಯದ ಸ್ಥಾಪನೆ ಮತ್ತು ಅಭಿವೃದ್ಧಿಯಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು ಇವರು ವಹಿಸಿದರು. ನಂತರ ಭಾರತದ ರಾಷ್ಟ್ರಪತಿಯಾಗಿ 1967ರಲ್ಲಿ ಆಯ್ಕೆಯಾಗಿ ರಾಷ್ಟ್ರಪತಿಯಾಗಿಯೂ ಕೂಡ ಇವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಈ ಭಾವಚಿತ್ರದಲ್ಲಿ ಕಾಣುತ್ತಿರುವಂತಹ ನಾಯಕರೇ ಜಾಕೀರ್ ಹುಸೇನ್. ಅದೇ ರೀತಿ ವಿ ಗಿರಿ ಅಂತಲೇ ಪ್ರಸಿದ್ಧರಾಗಿರುವಂತಹ ಉಪರಾಷ್ಟ್ರಪತಿಗಳಾಗಿರುವ ವರಹಗಿರಿ ವೆಂಕಟಗಿರಿ ಇವರ ಪೂರ್ಣ ಹೆಸರು. ಇವರು ಭಾರತ ದೇಶದ 3ನೆಯ ಉಪರಾಷ್ಟ್ರಪತಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. 1967ರಿಂದ 1969ರವರೆಗೆ ಭಾರತದ ಉಪರಾಷ್ಟ್ರಪತಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇವರು 1894 ಆಗಸ್ಟ್ 10ರಂದು ಒಡಿಶಾ ರಾಜ್ಯದಲ್ಲಿ ಇವರು ಜನ್ಮವನ್ನು ತಾಳ್ತಾರೆ. ಅದೇ ರೀತಿ ಮುಂದುವರಿದು ಕಾರ್ಮಿಕರ ಹಕ್ಕುಗಳಿಗಾಗಿ ಹೋರಾಡಿದ ಪ್ರಮುಖ ಕಾರ್ಮಿಕ ಚಳುವಳಿಯ ನಾಯಕರು ಕೂಡ ಇವರಾಗಿದ್ದಾರೆ. ಸ್ವತಂತ್ರ ಹೋರಾಟದಲ್ಲಿಯೂ ಕೂಡ ಇವರು ಭಾಗವಹಿಸಿದ್ದಾರೆ. ನಂತರ ಭಾರತದ ಉಪರಾಷ್ಟ್ರಪತಿಗಳಾಗಿ 1969ರಿಂದ 1974ರವರೆಗೆ ಇವರು ರಾಷ್ಟ್ರಪತಿಯಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ನಂತರ 1975ರಲ್ಲಿ ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡುವುದರ ಮೂಲಕ ಅತ್ಯುತ್ತಮವಾಗಿರ್ತಕ್ಕಂತಹ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ. ಅದೇ ರೀತಿ 4ನೆಯ ಭಾರತ ದೇಶದ ಉಪರಾಷ್ಟ್ರಪತಿ ಗೋಪಾಲ್ ಸ್ವರೂಪ್ ಪಾಠಕ್. ಇವರ ಕಾಲಾವಧಿ 1969ರಿಂದ 1974ರವರೆಗೆ ಇವರು ತಮ್ಮ ಅಧಿಕಾರ ಕಾರ್ಯಾವಧಿಯನ್ನು ನಿರ್ವಹಣೆ ಮಾಡಿದ್ದಾರೆ. ಅದೇ ರೀತಿ ಇವರು 1896 ಫೆಬ್ರವರಿ
26ರಂದು ಉತ್ತರ ಪ್ರದೇಶದಲ್ಲಿ ಇವರು ಜನ್ಮವನ್ನು ತಾಳ್ತಾರೆ. ಇವರು ಒಬ್ಬ ಪ್ರಸಿದ್ಧ ನ್ಯಾಯವಾದಿ ಮತ್ತು ಕಾನೂನು ತಜ್ಞರಾಗಿದ್ದಾರೆ. ಇವರು ಮೊದಲು ಮೈಸೂರು ರಾಜ್ಯದ ರಾಜ್ಯಪಾಲರಾಗಿಯೂ ಕೂಡ ಇವರು ಸೇವೆಯನ್ನ ಸಲ್ಲಿಸಿದ್ದಾರೆ. ನ್ಯಾಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಮಹತ್ವದ ಕೊಡುಗೆಯನ್ನು ಕೂಡ ಇವರು ನೀಡಿದ್ದಾರೆ. ನೆಕ್ಸ್ಟ್ ಒನ್, ಬಸಪ್ಪ ದಾನಪ್ಪ ಜಟ್ಟಿ. ಇವರು ಭಾರತ ದೇಶದ 5ನೇಯ ಉಪರಾಷ್ಟ್ರಪತಿ. 1974ರಿಂದ 1979ರವರೆಗೆ ಉಪರಾಷ್ಟ್ರಪತಿಗಳಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. 1912 ಸೆಪ್ಟೆಂಬರ್ 10ರಂದು ಕರ್ನಾಟಕದ ಬಾಗಲಕೋಟ್ ಜಿಲ್ಲೆಯ ಸವಲ್ಗಿ ಗ್ರಾಮದಲ್ಲಿ ಇವರು ಜನ್ಮವನ್ನು ತಾಳ್ತಾರೆ. ಇವರು ಕರ್ನಾಟಕದ ಪ್ರಮುಖ ರಾಜಕಾರಣಿಯಾಗಿದ್ದಾರೆ. ಕರ್ನಾಟಕದ ಮುಖ್ಯಮಂತ್ರಿಗಳು ಕೂಡ ಆಗಿದ್ರು. 1958ರಿಂದ 1962ರವರೆಗೆ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಮುಂದುವರಿದು 1977ರಲ್ಲಿ ಭಾರತದ ಕಾರ್ಯನಿರ್ವಹಣಾ ರಾಷ್ಟ್ರಪತಿಯಾಗಿಯೂ ಕೂಡ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಅದೇ ರೀತಿ ಜನಸೇವೆಗೆ ಹೆಸರಾದಂತಹ ನಾಯಕರು. ಮುಖ್ಯವಾಗಿ ಇವರು ನಮ್ಮ ಕರ್ನಾಟಕದವರು ಅಂತ ಹೇಳಿಕೊಳ್ಳೋದಕ್ಕೆ ಬಹಳಷ್ಟು ಹೆಮ್ಮೆಯ ವಿಷಯವಾಗಿದೆ. ಮಹಮ್ಮದ್ ಹಿದಾಯತುಲ್ಲಾ. ಇವರು ಭಾರತ ದೇಶದ 6ನೇಯ ಉಪರಾಷ್ಟ್ರಪತಿಯಾಗಿ 1979ರಿಂದ 1984ರವರೆಗೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರು ಭಾರತದ ಮಾಜಿ ಮುಖ್ಯ ನ್ಯಾಯಮೂರ್ತಿಗಳಾಗಿ ಕಾರ್ಯವನ್ನು ಕೂಡ ನಿರ್ವಹಿಸಿದ್ದಾರೆ. ಸಂವಿಧಾನ ಮತ್ತು ನ್ಯಾಯಶಾಸ್ತ್ರದಲ್ಲಿ ಅಪಾರವಾಗಿರ್ತಕ್ಕಂಥ ಜ್ಞಾನವನ್ನು ಕೂಡ ಇವರು ಹೊಂದಿದ್ದಾರೆ. ಕಾನೂನು ಶಿಕ್ಷಣಾಭಿವೃದ್ಧಿಗೆ ಸಹಕಾರವನ್ನು ಕೂಡ ಇವರು ನೀಡಿದ್ದಾರೆ. ರಾಜ್ಯಸಭೆಯ ಅಧ್ಯಕ್ಷರಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅದೇ ರೀತಿಯಾಗಿ ಆರ್ ವೆಂಕಟರಾಮನ್ ಅಂದರೆ ರಾಮಸ್ವಾಮಿ ವೆಂಕಟರಾಮನ್ ಅಂಥೇಳಿ ಇವರ ಪೂರ್ಣ ಹೆಸರು. ಇವರು ಭಾರತ ದೇಶದ 7ನೇಯ ಉಪರಾಷ್ಟ್ರಪತಿಯಾಗಿ 1984ರಿಂದ 1987ರವರೆಗೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದವರು ಕೂಡ ಇವರಾಗಿದ್ದಾರೆ. ನಂತರ ಭಾರತದ 8ನೇಯ ರಾಷ್ಟ್ರಪತಿಯಾಗಿಯೂ ಕೂಡ ಇವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅದೇ ರೀತಿ ಹಣಕಾಸು ಮತ್ತು ರಕ್ಷಣಾ ಸಚಿವರಾಗಿಯೂ ಕೂಡ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಅನುಭವ ಸಂಪನ್ನ ಹೊಂದಿರತಕ್ಕಂಥ ಇವರು ಪ್ರಮುಖವಾದ ಆಡಳಿತಗಾರರಾಗಿ ಕಾರ್ಯವನ್ನು ಕೂಡ ಇವರು ನಿರ್ವಹಿಸಿದ್ದಾರೆ. ಭಾರತದ 7ನೇಯ ಉಪರಾಷ್ಟ್ರಪತಿ ರಾಮಸ್ವಾಮಿ ವೆಂಕಟರಾಮನ್ ಅಂತ, ಆರ್ ವೆಂಕಟರಾಮನ್ ಅಂತೇಳಿ ಇವರನ್ನ ಕರೀತಾರೆ. ಶಂಕರ್ ದಯಾಳ್ ಶರ್ಮಾ. ಭಾರತದ 8ನೇಯ ಉಪರಾಷ್ಟ್ರಪತಿ. 1987ರಿಂದ 1992ರವರೆಗೆ ಇವರು ಭಾರತದ ಉಪರಾಷ್ಟ್ರಪತಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಬಹಳಷ್ಟು ರಾಜ್ಯಗಳ ರಾಜ್ಯಪಾಲರಾಗಿಯೂ ಕೂಡ ಇವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅದೇ ರೀತಿ ಭಾರತದ 9ನೇಯ ರಾಷ್ಟ್ರಪತಿಯಾಗಿಯೂ ಕೂಡ ಇವರು ಆಯ್ಕೆಯಾಗಿದ್ದರು. ಕಾನೂನು ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಬಹಳಷ್ಟು ಅನುಭವವನ್ನು ಇವರು ಹೊಂದಿದ್ದಾರೆ. ಸಂವಿಧಾನದ ಮೌಲ್ಯಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡಿರುವಂಥವರು ಶಂಕರ್ ದಯಾಳ್ ಶರ್ಮಾ ಅವರು ಆಗಿದ್ದಾರೆ. ನಂತರ KR ನಾರಾಯಣ್. ಇವರು ಭಾರತದ 9ನೇಯ ಉಪರಾಷ್ಟ್ರಪತಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. 1992ರಿಂದ 1997ರವರೆಗೆ ಇವರು ಉಪರಾಷ್ಟ್ರಪತಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ನಂತರ ದಿನದಲ್ಲಿ 10ನೇಯ ರಾಷ್ಟ್ರಪತಿ ಆಗಿಯೂ ಕೂಡ ಇವರು ಆಯ್ಕೆಯಾಗಿದ್ದಾರೆ. ದಲಿತ ಸಮುದಾಯದಿಂದ ಬಂದಂತಹ ಮೊಟ್ಟ ಮೊದಲ ರಾಷ್ಟ್ರಪತಿ ಯಾರಾದರೂ ಆಗಿದ್ರೆ ಅದು KR ನಾರಾಯಣ್ ರವರು ರಾಷ್ಟ್ರಪತಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ನೋಡಿ, ಪ್ರಸಿದ್ಧ ರಾಜತಾಂತ್ರಿಕ ಮತ್ತು ವಿದ್ವಾಂಸರು ಕೂಡ ಇವರಾಗಿದ್ದರು. ಸಾಮಾಜಿಕ ಸಮಾನತೆ ಮತ್ತು ನ್ಯಾಯವನ್ನು ಉತ್ತೇಜಿಸುವಂತಹ ಗುಣವನ್ನು ಇವರು ಹೊಂದಿದ್ದವರಾಗಿದ್ದರು. ಗೊತ್ತಾಯ್ತಾ? ಕೃಷ್ಣಕಾಂತ. ಇವರು ಭಾರತ ದೇಶದ 10ನೇಯ ಉಪರಾಷ್ಟ್ರಪತಿಯಾಗಿದ್ದರು. 1997ರಿಂದ 2002ರವರೆಗೆ
ಉಪರಾಷ್ಟ್ರಪತಿಯಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನು ಇವರು ಕೊಟ್ಟಿದ್ದಾರೆ. ರಾಜ್ಯಸಭೆಯ ಅಧ್ಯಕ್ಷರಾಗಿಯೂ ಕೂಡ ಇವರು ಕಾರ್ಯವನ್ನ ನಿರ್ವಹಿಸಿದ್ದಾರೆ. ತಮ್ಮ ಪದವಿಯ ಅವಧಿಯಲ್ಲಿಯೇ ನಿಧನರಾಗಿರ್ತಕ್ಕಂತಹ ಉಪರಾಷ್ಟ್ರಪತಿಗಳು ಇವರಾಗಿದ್ದಾರೆ. ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಬೆಂಬಲಿಸಿದರು ಅಂತ ಹೇಳಬಹುದು. ಭೈರೋನ್ ಸಿಂಗ್ ಶೆಖಾವತ್ ಇವರು ಭಾರತ ದೇಶದ 11ನೆಯ ಉಪರಾಷ್ಟ್ರಪತಿಗಳಾಗಿ 2002ರಿಂದ 2007ರವರೆಗೆ ತಮ್ಮ ಸೇವೆಯನ್ನ ಸಲ್ಲಿಸಿದ್ದಾರೆ. ನೋಡಿ, ರಾಜಸ್ಥಾನದ ಮಾಜಿ ಮುಖ್ಯಮಂತ್ರಿಗಳಾಗಿದ್ರು ಇವರು. ಆಮೇಲೆ ಅನುಭವ ಸಂಪನ್ನ ರಾಜಕೀಯ ನಾಯಕರು ಕೂಡ ಇವರಾಗಿದ್ರು. ರಾಜ್ಯಸಭೆಯ ಕಾರ್ಯನಿರ್ವಹಣೆಯಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನ ವಹಿಸಿದವರು ಭೈರೋನ್ ಸಿಂಗ್ ಶೆಖಾವತ್ ರವರಾಗಿದ್ದಾರೆ. ಅದೇ ರೀತಿ ಜನಪರ ನೀತಿಗಳಿಗೆ ಇವರು ಬಹಳಷ್ಟು ಪ್ರಸಿದ್ಧರಾಗಿದ್ದಾರೆ. ಮಹಮ್ಮದ್ ಹಮೀದ್ ಅನ್ಸಾರಿ ಇವರು ಭಾರತ ದೇಶದ 12ನೆಯ ಉಪರಾಷ್ಟ್ರಪತಿಯಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಅವಧಿ 2007ರಿಂದ 2017ರವರೆಗೆ ಸೇವೆಯನ್ನ ಸಲ್ಲಿಸಿದ್ದಾರೆ. 2 ಅವಧಿಗೆ ಉಪರಾಷ್ಟ್ರಪತಿಗಳಾಗಿ ಕಾರ್ಯವನ್ನ ಇವರು ನಿರ್ವಹಿಸಿದ್ದಾರೆ. ಪ್ರಸಿದ್ಧ ರಾಜತಾಂತ್ರಿಕರು ಕೂಡ ಇವರಾಗಿದ್ರು. ವಿಶ್ವಸಂಸ್ಥೆಯಲ್ಲಿ ಭಾರತದ ಪ್ರತಿನಿಧಿಯೂ ಕೂಡ ಇವರು ಆಗಿದ್ರು. ವಿದೇಶಾಂಗ ನೀತಿಯಲ್ಲಿ ಒಳ್ಳೆಯ ಅನುಭವವನ್ನು ಕೂಡ ಇವರು ಹೊಂದಿದ್ರು. ಎಂ ವೆಂಕಯ್ಯ ನಾಯ್ಡುನವರು ಭಾರತ ದೇಶದ 13ನೆಯ ಉಪರಾಷ್ಟ್ರಪತಿಯಾಗಿದ್ದರು. 2017ರಿಂದ 2022ರವರೆಗೆ ಇವರು ಸೇವೆಯನ್ನ ಸಲ್ಲಿಸಿದರು. ಇವರು ಆಂಧ್ರ ಪ್ರದೇಶದ ಪ್ರಮುಖ ರಾಜಕೀಯ ನಾಯಕರಾಗಿದ್ದರು. ಕೇಂದ್ರ ಸರ್ಕಾರದಲ್ಲಿ ಹಲವಾರು ಸಚಿವ ಸ್ಥಾನಗಳನ್ನು ಕೂಡ ಇವರು ವಹಿಸಿಕೊಂಡಿದ್ದರು. ಸಂಸತ್ತಿನಲ್ಲಿ ಉತ್ತಮ ಭಾಷಣಕಾರರಾಗಿಯೂ ಕೂಡ ಇವರು ಒಳ್ಳೆಯ ಹೆಸರನ್ನು ಸಂಪಾದಿಸಿದರು. ಗ್ರಾಮೀಣ ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನು ನೀಡಿರುವಂತಹ ವ್ಯಕ್ತಿ ವೆಂಕಯ್ಯ ನಾಯ್ಡುನವರು ಅಂತ ನಾವು ಹೇಳಬಹುದು. ಅದೇ ರೀತಿ ಜಗದೀಪ್ ಧನ್ಕರ್ ಅವರು ಇವರು ಭಾರತ ದೇಶದ 14ನೆಯ ಉಪರಾಷ್ಟ್ರಪತಿಯಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. 2022ರಿಂದ 2025ರವರೆಗೆ ಉಪರಾಷ್ಟ್ರಪತಿಯಾಗಿ ಕಾರ್ಯವನ್ನ ನಿರ್ವಹಿಸಿದ್ರು. ನಂತರ ಕಾರಣಾಂತರಗಳಿಂದ 2025ರಲ್ಲಿ ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ಕೂಡ ಇವರು ನೀಡಿದ್ದಾರೆ. ಮೊದಲು ಪಶ್ಚಿಮ ಬಂಗಾಳದ ರಾಜ್ಯಪಾಲರಾಗಿ ಕಾರ್ಯವನ್ನ ಇವರು ನಿರ್ವಹಿಸಿದ್ದಾರೆ. ಕಾನೂನು ಕ್ಷೇತ್ರದಲ್ಲಿ ಪ್ರಸಿದ್ಧ ವಕೀಲರು ಕೂಡ ಇವರಾಗಿದ್ದರು. ಸಂಸತ್ತಿನ ಮೇಲ್ಸಭೆಯಾದ ರಾಜ್ಯಸಭೆಯಲ್ಲಿ ಅಧ್ಯಕ್ಷರಾಗಿಯೂ ಕೂಡ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಬಹಳಷ್ಟು ಮಹತ್ವವನ್ನು ಇವರು ನೀಡಿದ್ದಾರೆ. ಸಿ.ಪಿ. ರಾಧಾಕೃಷ್ಣನ್ ಇವರ ಪೂರ್ತಿ ಹೆಸರು ಚಕ್ರವರ್ತಿ ಪರಶುರಾಮ ರಾಧಾಕೃಷ್ಣನ್ ಅಂತೇಳಿ. ಇವರು ಪ್ರಸ್ತುತ ಭಾರತ ದೇಶದ 15ನೆಯ ಉಪರಾಷ್ಟ್ರಪತಿಗಳಾಗಿದ್ದಾರೆ. ಪ್ರಮುಖ ರಾಜಕೀಯ ನಾಯಕರಾಗಿದ್ದಾರೆ. ಅವರು ಕೇರಳ ರಾಜ್ಯದ ರಾಜ್ಯಪಾಲರಾಗಿ ಸೇವೆಯನ್ನ ಕೂಡ ಸಲ್ಲಿಸಿದ್ದಾರೆ. ನೋಡಿ, ಇವರು ಸೆಪ್ಟೆಂಬರ್ 12, 2025ರಿಂದ ಪ್ರಸ್ತುತದವರೆಗೆ ಉಪರಾಷ್ಟ್ರಪತಿಯಾಗಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ. ಮಹಾರಾಷ್ಟ್ರದ ರಾಜ್ಯದಲ್ಲಿ ರಾಜ್ಯಪಾಲರಾಗಿಯೂ ಕೂಡ ಇವರು ನೇಮಕವನ್ನ ಹೊಂದಿದ್ರು. ಅದೇ ರೀತಿ ಮೊದಲು ಲೋಕಸಭಾ ಸದಸ್ಯರಾಗಿಯೂ ಕೂಡ ಇವರು ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಇಲ್ಲಿವರೆಗೆ ನಾವು ಭಾರತ ದೇಶದ 15 ಜನ ಉಪರಾಷ್ಟ್ರಪತಿಗಳ ಕುರಿತಾಗಿ ನೋಡಿದ್ವಿ. ಕೊನೆಯದಾಗಿ ಬರುವಂತಹ 15ನೆಯ ಉಪರಾಷ್ಟ್ರಪತಿ ಸಿ.ಪಿ. ರಾಧಾಕೃಷ್ಣನ್ ರವರು. ನೋಡಿದ್ರಲ್ಲ ಸಾಧಕರೇ, ಇವತ್ತು ನಾವು 15 ಜನ ಉಪರಾಷ್ಟ್ರಪತಿಗಳ ಕುರಿತಾಗಿ ನೋಡಿದ್ವಿ. ಅದೇ ರೀತಿ ನಿಮಗೆ ಮುಂದಿನ ವಿಡಿಯೋದಲ್ಲಿ ಯಾವ ವಿಷಯದ ಮೇಲೆ ವಿಡಿಯೋ ಮಾಡಬೇಕಂತ ಹೇಳಿ ನಮಗೆ ತಿಳಿಸ್ಕೊಡಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಈ ರಘು GK 2026 ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.